ನಮಸ್ಕಾರ. ನಾನು ಡಾಕ್ಟರ್ ವಾಸುದೇವ್ ಶೆಟ್ಟಿ, ಸಹ ಪ್ರಾಧ್ಯಾಪಕ, ಹಿಂದಿ ವಿಭಾಗ, ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜ್, ಮೈಸೂರು. ನಾನು ಕನ್ನಡ ಮಾಧ್ಯಮದಿಂದ ಬಂದ ಹಿಂದಿ ಓದುವಂಥ ವಿದ್ಯಾರ್ಥಿಗಳಿಗಾಗಿ ಈ ಕ್ಷಣ ಪ್ರೇಮಚಂದ್ರ ಬರೆದಿರುವಂಥ ನಶಾ ಅನ್ನುವ ಕಥೆಯನ್ನು ಕನ್ನಡದಲ್ಲಿ ಹೇಳಿ ನಂತರ ಹಿಂದಿಯಲ್ಲಿ ಹೇಳುತ್ತೇನೆ. ಪ್ರೇಮಚಂದರು ಹಿಂದಿ ಸಾಹಿತ್ಯದ ಅತ್ಯಂತ ಶ್ರೇಷ್ಠ ಲೇಖಕರು. ಪ್ರೇಮಚಂದರು ಬರೆದಿರುವಂಥ ಎಲ್ಲವೂ ಹೆಚ್ಚಿನ ಕೃತಿಗಳು ಗ್ರಾಮೀಣ ಪರಿವೇಶ, ಭಾರತದ ಗ್ರಾಮೀಣ ಪರಿವೇಶದ ಜನಜೀವನ ಹೇಗಿದೆ ಅಂತ ತಿಳಿದುಕೊಳ್ಳಲು ಅತ್ಯಂತ ಸಹಾಯಕ ಆಗಿರುವಂಥವು. ಅವರು ಬರೆಯದೇ ಇರುವಂಥ ವಿಷಯಗಳೇ ಇಲ್ಲ. ಅವರನ್ನು ಕಹಾನಿ ಸಾಮ್ರಾಟ್ ಅಂತ ಸಹ ಕರೆಯುತ್ತೇವೆ. ಸುಮಾರು 300ಕ್ಕಿಂತ ಹೆಚ್ಚು ಕಥೆಗಳನ್ನು ಬರೆದಿದ್ದಾರೆ. ಮಾನಸರೋವರ ಅನ್ನುವಂಥ ಒಂದು ಸಂಗ್ರಹದಲ್ಲಿ ವಾಲ್ಯೂಮ್ 1, 2, 3 ಈ ಥರ ಮಾನಸರೋವರದಲ್ಲಿ ಅವರ ಎಲ್ಲ ಕಥೆಗಳ ಸಂಗ್ರಹಗಳನ್ನು ನೋಡಬಹುದಾಗಿದೆ. ಪ್ರಸ್ತುತ ಅವರು ಬರೆದಿರುವಂಥ ಈ ಕತೆ ಒಂದು ಕಾಲ್ ಸೇರ್ ಗೋಧಿ. ಬಹಳ ಅರ್ಥಪೂರ್ಣವಾಗಿರುವಂಥ ಒಂದು ಕತೆ ಇದು. ಬಹಳ ವಾಸ್ತವಿಕವಾಗಿರುವಂಥ ಚಿತ್ರಣ ಇಲ್ಲಿ ನಾವು ನೋಡ್ಬೋದು. ಶಂಕರ್ ಅನ್ನುವಂಥ ಒಬ್ಬ ರೈತನಿದ್ದ. ಬಹಳ ಸರಳ ವ್ಯಕ್ತಿ ಆತ. ಕೆಲಸ ಸಿಕ್ಕಿದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ. ಮೋಸ, ದಗ, ವಂಚನೆ ಅವರಿಗೆ ಗೊತ್ತಿಲ್ಲ. ತಮ್ಮ ಮಂಗಲ್ ಜೊತೆ ಸೇರಿ ಒಂದು 5 ಬೀಘ ಜಮೀನು ಅವನ ಕಡೆ ಇದೆ. ಅಂದರೆ ಒಂದು ಭಾಗ, ಒಂದು ಅಳತೆ, ಅದು ಬೀಗ ಅನ್ನುವಂಥದ್ದು ತುಂಬ ಜಾಸ್ತಿ ಏನಲ್ಲ. ಅದು ದುಡ್ಡು ಇದ್ರೆ ಖುಷಿಯಿಂದ ಬೇಕಾದಂಥ ವಸ್ತುವನ್ನು ಖರೀದಿಸ್ತಾನೆ, ಊಟ ಮಾಡ್ತಾನೆ. ದುಡ್ಡಿಲ್ಲ ಅಂತಂದರೆ ಏನೋ ಕಡಲೆಕಾಯಿನೋ ಅಥವಾ ಏನೋ ಒಂದು ಸಣ್ಣ ಪುಟ್ಟ ತಿಂದು ನೀರು ಕುಡಿದು ಆರಾಮವಾಗಿ ಕಾಲ ಕಳೀತಾನೆ. ತುಂಬ ಸರಳ ಸ್ವಭಾವದ ಈ ಶಂಕರ್ ಒಂದಿನ ಅವರ ಮನೆಗೆ ಒಬ್ಬ ಅತಿಥಿ, ಒಬ್ಬ ಸಾಧು ಬರ್ತಾನೆ. ಆಗ ಈ ಶಂಕರ್ಗೆ ಸಮಸ್ಯೆ ಉಂಟಾಗುತ್ತೆ. ಶಂಕರ್ ಹಣ ಇಲ್ಲದಿದ್ರೆ ಏನೋ ಕಡಲೆಕಾಯಿ ತಿಂದು ಆರಾಮಾಗಿ ನೀರು ಕುಡಿದು ನೆಮ್ಮದಿಯಿಂದ ಮಲಗುವಂಥ ವ್ಯಕ್ತಿ. ಆದರೆ ಬಂದಿರುವ ಅತಿಥಿಗೂ ಸಹ ಇಂಥದೇ ದಾರಿ ಹೇಗೆ ಹೇಳಲು ಸಾಧ್ಯ ಅಂತ ಬಹಳ ಚಿಂತಿತನಾಗ್ತಾನೆ. ಮನೆಯಲ್ಲಿ ನೋಡ್ತಾನೆ, ಜವ್ ಅಂತಂದರೆ ಜೋಳದ ಹಿಟ್ಟಿನ ಹೊರತಾಗಿ ಇನ್ನೇನೂ ಇಲ್ಲ. ಜೋಳದಲ್ಲಿ ಎಷ್ಟೇ ಮಹತ್ವ ಇದ್ರೂ ಸಹ ತುಂಬ ಅನುಕೂಲವಂತವರು ಅಥವಾ ದೊಡ್ಡ ಜನರು ಯಾರು ಅದನ್ನು ಸ್ವೀಕಾರ ಮಾಡ್ತಿರ್ಲಿಲ್ಲ, ಗೋಧಿ ತಿಂತಾಯಿದ್ರು. ಅತಿಥಿ ದೇವೋಭವ. ಶಂಕರ್ಗೆ ಬಹಳ ಸಮಸ್ಯೆ ಆಗುತ್ತೆ, ಚಿಂತೆ ಆಗುತ್ತೆ. ಆ ಕ್ಷಣಕ್ಕೆ ಅತಿಥಿಯನ್ನು ಸ್ವಾಗತಿಸ್ತಾನೆ. ಜೊತೆಗೆ ಅವರಿಗೆ ಜವ್ ಹೇಗೆ ತಿನ್ನಿಸೋದು, ಜೋಳದ ಹಿಟ್ಟನ್ನು ಹೇಗೆ ತಿನ್ನಿಸೋದು ಅಂತ ಹೇಳಿ ತನ್ನ ಹಳ್ಳಿಯಲ್ಲಿ ಎಲ್ಲರ ಮನೆಗೂ ಹೋಗಿ ಸ್ವಲ್ಪ ಗೋಧಿಯನ್ನು ಕೊಡಿ ಅಂತ ಕೇಳ್ತಾನೆ. ಯಾರ ಹತ್ರನೂ ಇಲ್ಲ, ಎಲ್ಲರೂ ಬಡ ಜನರು, ಸಾಮಾನ್ಯರು. ಆದರೆ ಒಬ್ಬ ವಿಪ್ರ, ಅಂದರೆ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಆತನಿಗೆ 1 ಕಾಲ್ ಶೇರ್, ಅಂದರೆ ಒಬ್ಬ ಅತಿಥಿಗೆ ಉಣಬಡಿಸುವಷ್ಟು ಗೋಧಿ ಸಿಗುತ್ತೆ. ಅದನ್ನು ತೆಗೆದುಕೊಂಡು ಬರ್ತಾನೆ. ಹೆಂಡತಿಗೆ ಹೇಳ್ತಾನೆ, ಇದನ್ನು ಹಿಟ್ಟು ಮಾಡು ಮತ್ತು ಅದನ್ನು ರೊಟ್ಟಿ ಮಾಡಿ ಅತಿಥಿಗೆ ನೀಡು ಅಂತ ಹೇಳಿ. ಅದೇ ರೀತಿ ಅವರ ಹೆಂಡತಿ ಮಾಡ್ತಾಳೆ. ಆಗಮಿಸಿದಂಥ ಸಾಧು ಬಹಳ ಆರಾಮವಾಗಿ ತಿಂದು ಚೆನ್ನಾಗಿ ನಿದ್ದೆ ಮಾಡಿ ಮರುದಿನ ಆಶೀರ್ವಾದ ಮಾಡಿ ತನ್ನ ದಾರಿ ಹಿಡಿತಾನೆ. ಇಲ್ಲಿಂದ ಶಂಕರನಿಗೆ ಸಮಸ್ಯೆ ಶುರು ಆಗುತ್ತೆ. ತಕ್ಷಣ ಶಂಕರನಿಗೆ ಗೊತ್ತಾಗಲ್ಲ. ಆದರೆ ತಾನು ಆ ಬ್ರಾಹ್ಮಣನಿಂದ ತನ್ನಂಥ 1 ಕಾಲ್ ಶೇರ್ ಗೋಧಿ ಖಂಡಿತ ನೆನಪಿದೆ. ಆದರೆ ಫಸಲ್ ತೆಗೆಯುವಂಥ ಸಂದರ್ಭದಲ್ಲಿ, ವರ್ಷದಲ್ಲಿ 1-2 ಸಲ ಫಸಲ್ ತೆಗೆಯುವಾಗ ಆ ಬ್ರಾಹ್ಮಣ ಎಲ್ಲ ರೈತಾಪಿ ವರ್ಗದವರಿಂದ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾರೆ.
ಶಂಕರ್ ಕೂಡ ಅಂತಹ ದಿನಗಳಲ್ಲಿ ಫಸಲ್ ಕೊಯ್ದಾಗ ಕಲಿಹಾನಿ ಅಂತಾರೆ. ಅಂಥ ಸಂದರ್ಭದಲ್ಲಿ 1 ಸೇರು ಏನು ಕೊಡೋದು, ಪಸೇರಿ ಹಿಂದಿಯಲ್ಲಿ ಅಂದರೆ ಒಂದು 5 ಸೇರು ಅಥವಾ 1.5 ಸೇರು ಕೊಟ್ಬಿಟ್ರೆ ಆಯಿತು ಅನ್ಕೋತಾನೆ, ಸುಮ್ಮನಾಗ್ತಾರೆ. ಮತ್ತು ಕಲಿಹಾನಿ ಅಂದರೆ ಫಸಲ್ ಬಂದಂಥ ಸಂದರ್ಭದಲ್ಲಿ ಕಲಿಹಾನಿಯೊಂಕೆ ದಿನ, ಆ ದಿನಗಳಲ್ಲಿ ಆ ಬ್ರಾಹ್ಮಣನಿಗೆ 1.5 ಪಸೇರಿ ಅಂದರೆ ಸುಮಾರು 7-8 ಸೇರು ಆಗುವಷ್ಟು ಗೋಧಿಯನ್ನು ನೀಡ್ತಾನೆ. ಆದರೆ ಶಂಕರ್ ಇಲ್ಲಿ ನಿಮ್ಮಿಂದ ನಾನು 1/4 ಸೇರು ಗೋಧಿ ತಂದಿದ್ದೆ, ಅದರ ಬದಲು ನಿಮಗೆ 5-6 ಪಟ್ಟು ಜಾಸ್ತಿ ಕೊಡ್ತಾ ಇದ್ದೀನಿ ಅಂತ ಹೇಳೋದಿಲ್ಲ. ಅವರು ಅರ್ಥ ಮಾಡ್ಕೋತಾರೆ ಅಂತ ಸರಳ ಶಂಕರ್ ಸುಮ್ಮನಾಗ್ಬಿಡ್ತಾನೆ. ಈ ಮಧ್ಯೆ ಶಂಕರ್ ಮತ್ತು ಶಂಕರ್ ತಮ್ಮ ಮಂಗಲ್ ಇಬ್ರು ಅಣ್ಣ ತಮ್ಮ ಬೇರೆ ಆಗಿರ್ತಾರೆ. ಅವ್ರದ್ದು 5 ಬೀಘಾ ಜಮೀನು ಅಂದರೆ ಕೆಲವೇ ಗುಂಟೆಗಳ ಜಮೀನು ಅರ್ಧ ಆಗುತ್ತೆ. 2 ಮನೆಯಲ್ಲಿ ಒಲೆ ಹಚ್ಚಲಾಗುತ್ತೆ. ಇದಕ್ಕೋಸ್ಕರ ಶಂಕರ್ನಿಗೆ ಬಹಳ ದುಃಖ ಆಗುತ್ತೆ. ಅದಕ್ಕೋಸ್ಕರ ಬಹಳ ದುಃಖ ಪಡ್ತಾರೆ. ಎಲ್ಲಾದರೂ ಕೆಲಸಕ್ಕೆ ಹೋದರೂ ಸಹ ಊಟ ತಿಂಡಿಯಲ್ಲಿ ಆತ ಆಸಕ್ತಿ ಹೊಂದುವುದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಆರೋಗ್ಯ ಕೂಡ ಕೆಡುತ್ತೆ. ಒಂದು ಮನೆಯಲ್ಲಿ ಸಂತಸದ ವಾತಾವರಣ ಇರ್ಬೋದು, ಇನ್ನೊಂದು ಮನೆಯಲ್ಲಿ ಸಂತೃಪ್ತ ಅಂದರೆ ದುಃಖದ ವಾತಾವರಣ ಇರ್ಬೋದು. ಎಂಥ ದಿನಗಳು, ನಮ್ಮ ಇಬ್ಬರ ಮನೆ ಬೇರೆ ಆಯ್ತಲ್ಲ ಅಂತ ಹಿರಿಯ ಶಂಕರ್ ದುಃಖಿತನಾಗ್ತಾನೆ. ಇಬ್ಬರು ಒಟ್ಟಿಗೆ ಇದ್ದಾಗ ಅವರು ರೈತನಾಗಿದ್ದ ಆ ಸಮಾಜದಲ್ಲಿ, ಆ ವಾತಾವರಣದಲ್ಲಿ. ಇಬ್ಬರು ಬೇರೆ ಆದಮೇಲೆ ತುಂಬ ತುಂಡು ಭೂಮಿ ಅವನ ಕೈಗೆ ಸಿಕ್ಕಿರೋದ್ರಿಂದ ಬರೀ ಮರ್ಯಾದೆಗೋಸ್ಕರ ಹೊಲ ಮಾಡಬೇಕಾಗತ್ತೆ. ಅವನಿಗೆ ಊಟ ತಿಂಡಿಗೆ ಏನಾದರೂ ಬೇಕು ಅಂತಂದರೆ ಖಂಡಿತ ಅವನು ಎಲ್ಲಾದರೂ ಕೆಲಸಕ್ಕೆ ಹೋಗಬೇಕಾಗತ್ತೆ, ಕೂಲಿ ಮಾಡ್ಲಿಕ್ಕೆ ಹೋಗಬೇಕಾಗತ್ತೆ. ಸೊ ಅದೇ ರೀತಿ ಹೋಗ್ತಾನೆ. ಈ ರೀತಿ ದಿನಗಳು ಕಳೆಯುತ್ತೆ. ಸುಮಾರು 7 ವರ್ಷಗಳು ಕಳೆಯುತ್ತೆ. ಒಂದಿನ ಆ ವಿಪ್ರ, ಆ ಪಂಡಿತ ಬರ್ತಾನೆ, ಸಿಗ್ತಾನೆ ರಸ್ತೆಯಲ್ಲಿ. ಏನೋ ಶಂಕರ್, ನೀನು ನನಗೆ 5 ಮಣ ಗೋಧಿ ಕೊಡಬೇಕು ಅಂತಾನೆ. ಶಂಕರ್ನಿಗೆ ಆಶ್ಚರ್ಯ ಆಗೋಗುತ್ತೆ. ನಾನು ಯಾವಾಗ ತಗೊಂಡಿದ್ದೀನಿ? ಯಾವಾಗಾದರೂ ನಿಮ್ಮಿಂದ ಏನಾದರೂ ಜಾತಕ ಅಥವಾ ಏನೋ ಒಂದು ಹಬ್ಬ ಹರಿದಿನ ಏನಾದರೂ ಕೇಳಿದರೆ, ಜಾತಕ ಕೇಳಿದರೆ ಆಗೆಲ್ಲ ಕೊಟ್ಟಿದ್ದೀನಿ. ಏನಾದರೂ ಖಾಲಿ ಕೈಯಲ್ಲಿ ನಿಮ್ಮನ್ನು ಯಾವಾಗಲೂ ಕಳಿಸಿಲ್ಲ. 5 ಮಣ ಯಾವಾಗ ತಗೊಂಡಿದ್ದೀನಿ? ನನ್ನ ಕಡೆ ಅಂತೂ ಏನೂ ಇಲ್ಲ ಅಂತ. ಈ ನಿಯತ್ತಿನಿಂದಲೇ ನಿನಗೆ ಊಟ ತಿಂಡಿ ಸಿಗ್ತಾ ಇಲ್ಲ ಅಂತ ಆ ವಿಪ್ರ ಹೇಳ್ತಾರೆ, ಪಂಡಿತ ಹೇಳ್ತಾನೆ. ನೆನಪು ಮಾಡು, 7 ವರ್ಷ ಹಿಂದೆ ನೀನು 1/4 ಸೇರು ಗೋಧಿ ತಗೊಂಡು ಬಂದಿದ್ದೆ. ತಂದಿದ್ದೆ. ಆದರೆ ಅದ್ರ ಬದಲು 5-6-7 ಪಟ್ಟು ನಿನಗೆ ಎಷ್ಟು ವರ್ಷದಲ್ಲಿ 1-2 ಸಲ ಅಲ್ಲ, ಎಷ್ಟೊಂದು ಸಲ ನಾನು ಫಸಲ್ ಬಂದಾಗ ಕೊಟ್ಟಿದ್ದೀನಲ್ಲ, ಅವೆಲ್ಲ ಬಕ್ಷಿಸ್. ಆದರೆ ಲೇಖಾ ಜೌಜೋ ಬಕ್ಷಿಸ್ ಸೌಸೋ ಅಂತಾನೆ. ಅಂದರೆ ಲೇಖಾ ಜೌಜೋ ಅಂದರೆ ಒಂದೊಂದು ಕಣಕ್ಕೂ ಅಕೌಂಟ್. ಬಕ್ಷಿಸ್ ಏನು ಬೇಕಾದರೂ ಕೊಡ್ಬೋದು, ಎಷ್ಟು ಬೇಕಾದರೂ ಕೊಡ್ಬೋದು, ಅದ್ರದ್ದು ಲೆಕ್ಕ ಇಲ್ಲ. ನಾನು ಇನ್ನು ನಿನ್ನ ಮೇಲೆ 5 ಮಣ ಗೋಧಿಯನ್ನು ನಾನು ಇಟ್ಕೊಂಡು ಕಾಯ್ಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಬಂದು ನೀನು ಕಾಗದ ಪತ್ರ ಮಾಡ್ಕೊಂಡು ಹೋಗು ಅಂತಾನೆ. ಶಂಕರ್ನಿಗೆ ಭಯ ಆಗುತ್ತೆ. ಯಾಕೋ ಪಂಡಿತ, ಹೀಗ್ಯಾಕೆ ಮಾಡ್ತಾ ಇದೆಯಾ? ನನ್ನಂಥ ಒಂದು ಸರಳ ಮನುಷ್ಯನಿಗೆ ಹಿಂಗೆ ಯಾಕೆ ತೊಂದರೆ ಕೊಡ್ತಾ ಇದೆಯಾ? ಇಲ್ಲ ಅಲ್ದಿದ್ರೆ ನಿನಗೆ ದೇವರ ನಾಡಿನಲ್ಲಿ ಅಂದರೆ ಸ್ವರ್ಗದಲ್ಲಿ ನಿನಗೆ ದೇವರಿಗೆ ಉತ್ತರ ಕೊಡಬೇಕಾಗತ್ತೆ. ನಾನು ಕೊಟ್ಕೋತೀನಿ. ಅಲ್ಲಿರೋರೆಲ್ಲ ಋಷಿ ಮುನಿ ಸಾಧು ಸಂತರೆಲ್ಲ ನನ್ನ ಬಳಗದವರೇ, ಅವರು ನನ್ನಿಂದ ತಪ್ಪಾದರೂ ಸರಿ ಮಾಡ್ಕೋತಾರೆ ಅಂತಾರೆ. ಶಂಕರ್ ಸ್ವಲ್ಪ ಲಾಜಿಕ್ ತಿಳಿದಂಥವನಾಗಿದ್ರೆ, ಸ್ವಲ್ಪ ಚತುರನಾಗಿದ್ದರೆ ಖಂಡಿತವಾಗಿ ಇಲ್ಲ ನಾನು ಸ್ವರ್ಗದಲ್ಲೇ ಕೊಡ್ತೀನಿ ಅಂತ ಹೇಳಿ ತಪ್ಪಿಸ್ಕೋಬೋದಿತ್ತು. ಆದರೆ ಅವನಿಗೆ ಭಯವಾಗುತ್ತೆ. ಆ ವಿಪ್ರನ ಮನೆಯಲ್ಲಿ ಆ ಪುಸ್ತಕದಲ್ಲಿ ನನ್ನ ಹೆಸರಿದ್ದು ನಾನು ಸತ್ತೋದ್ರೆ ಮುಂದಿನ ಜನ್ಮಕ್ಕೂ ಸಮಸ್ಯೆ ಉಂಟಾಗ್ಬಿಡುತ್ತೆ ಅಂತ ಭಯಪಡ್ತಾನೆ. ಇಲ್ಲ, ನಾನು ಈ ಜನ್ಮದಲ್ಲೇ ಅದನ್ನು ಕೊಡ್ತೀನಿ. ಮಾರ್ಕೆಟ್ ರೇಟ್ 5 ಇದೆ, ಅದಕ್ಕಿಂತ ಏನಿದೆ ಅದೇ ರೇಟ್ ಕೊಡ್ತೀನಿ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಮರುದಿನ ಆ ಬ್ರಾಹ್ಮಣನ ಮನೆಗೆ ಹೋಗಿ ಆ ಅಕೌಂಟ್ ಲೆಕ್ಕ ಬರೀತಾನೆ. ಆ ವಿಪ್ರ ಮಹಾಜನ ಆಗಿದ್ದಾರೆ, ದೊಡ್ಡ ಮನುಷ್ಯ ಆಗಿದ್ದಾರೆ ಅವರು. ಅಷ್ಟೇ ಅಲ್ಲ, ಆ ಕಾಗದ ಪತ್ರದ ಸ್ಟ್ಯಾಂಪ್ ಸಹ ಇವರ ಲೆಕ್ಕದಲ್ಲೇ ಬರೀತಾರೆ. ಆಮೇಲೆ 1 ವರ್ಷದಲ್ಲಿ ಕೊಡದೇ ಇದ್ರೆ ಅದಕ್ಕೆ ಮತ್ತೆ 2.5% ಬಡ್ಡಿ ಕಟ್ಟಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ಕ್ಯಾಶ್ ಆಗಿ ಕನ್ವರ್ಟ್ ಮಾಡಿದಾಗ 60 ರೂಪಾಯಿ ಕೊಡಬೇಕಾಗತ್ತೆ. ಶಂಕರ್ ಅದಕ್ಕೋಸ್ಕರ ಗಟ್ಟಿ ಮನಸ್ಸು ಮಾಡಿ 1 ವರ್ಷ ತುಂಬ ಕೆಲಸ ಮಾಡ್ತಾನೆ. ಊಟ ತಿಂಡಿಯಲ್ಲೂ ಬಹಳಷ್ಟು ಕಡಿಮೆ ಮಾಡ್ತಾನೆ.
ಮಗನಿಗೋಸ್ಕರ ಒಂದು ರೋಟಿ ಮಾಡುವಂಥದ್ದು ಅಷ್ಟೇ, ಬಾಕಿ ಎಲ್ಲವೂ ಖರ್ಚು ಕಡಿಮೆ. ಈವನ್ ಬಟ್ಟೆ ಸಹ ಕಡಿಮೆ ಉಪಯೋಗಿಸ್ತಾನೆ. ಲೇಖಕರು ಹೇಳ್ತಾರೆ, ತೇಪೆ ಹಚ್ಚೋದಕ್ಕೂ ಒಂದು ಮಿತಿ ಇರುತ್ತೆ, ಅದನ್ನು ದಾಟಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಶಂಕರ್ ಕಷ್ಟಪಟ್ಟು 1 ವರ್ಷದಲ್ಲಿ 60 ರೂಪಾಯಿ ಉಳಿಸ್ತಾನೆ ಮತ್ತು ಪಂಡಿತನ ಕಾಲ ಹತ್ರ ತಗೊಂಡೋಗಿರ್ತಾನೆ. ಪಂಡಿತರೇ ಇದನ್ನು ಸ್ವೀಕಾರ ಮಾಡಿ 60 ರೂಪಾಯಿ. ಇನ್ನು 15 ರೂಪಾಯಿ ಬಡ್ಡಿ ತಕ್ಷಣಕ್ಕೆ ಸಿಗಲಿಲ್ಲ. ಇಷ್ಟೊತ್ತಿಗೆ ಯಾವ ಸೇಟಿಯರು ಇರೋದಿಲ್ಲ, ಸೇಟಿಯ ಅಂದರೆ ಇರೋದಿಲ್ಲ ದುಡ್ಡು ಕೊಡುವಂಥವ್ರು. ಇಂಥ ರೋಗ ನಾನು ಪಾಲಿಸೋದಿಲ್ಲ, ಉಳಿಸ್ಕೊಳ್ಳೋದಿಲ್ಲ, ಕೊಟ್ಟರೆ ಪೂರ್ತಿ ಕೊಡು, ಇಲ್ಲ ಈ 60 ರೂಪಾಯಿ ಬೇಕಾದ್ರೆ ಇಡು, ಇಲ್ಲ ತೊಗೊಂಡೋಗು, ನನಗೆ ಇದರಲ್ಲಿ ಏನೋ ಅಂತರ ಇಲ್ಲ ಅಂತ ಹೇಳಿ ಅವನನ್ನು ಸಾಗ ಹಾಕ್ತಾರೆ. ಶಂಕರ್ ತಕ್ಷಣ ಬಹಳಷ್ಟು ಜನರ ಕಡೆ ಹೋಗಿ ಕೇಳ್ತಾರೆ. ಎಲ್ಲರಿಗೂ ಶಂಕರನ ಮೇಲೆ ವಿಶ್ವಾಸ ಇಲ್ಲ ಅಂತಲ್ಲ, ಎಲ್ಲರಿಗೂ ಶಂಕರನ ಮೇಲೆ ವಿಶ್ವಾಸ ಇದೆ. ಆದರೆ ಈ ಶಂಕರ್ ಆ ವಿಪ್ರನ ಶಿಖಾರಿ, ಇವನಿಗೆ ಸಹಾಯ ಮಾಡಿದ್ರೆ ನಾವು ಅವ್ರನ್ನ ವಿರೋಧ ಕಟ್ಕೋಬೇಕಾಗತ್ತೆ. ಎಲ್ಲದಕ್ಕೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಅವ್ರ ಕಡೆ ಹೋಗಲೇಬೇಕಾಗತ್ತೆ. ಅವರ ವಿರೋಧ ಕಟ್ಕೊಳ್ಳೋ ಧೈರ್ಯ ಇಲ್ಲದೆ ಯಾರೂ ಶಂಕರನಿಗೆ ಸಹಾಯ ಮಾಡೋದಿಲ್ಲ. ಆದರೆ ಬಹಳಷ್ಟು ಜನ ಬೈಕೋತಾರೆ ಒಳಗಿಂದೊಳಗೆ, ಮುಂದೆ ಯಾರೂ ಹೇಳೋದಿಲ್ಲ ಶಂಕರ್ನಂತಹ ಒಬ್ಬ ಸರಳ ವ್ಯಕ್ತಿಗೆ ಹಿಂಗೆಲ್ಲ ತೊಂದರೆ ಆಗ್ತಿದೆ ಅಂತ. ಆಮೇಲೆ ಶಂಕರ್ನಿಗೆ ಆ 15 ರೂಪಾಯಿ ಜೋಡ್ಸೋಕ್ಕಾಗದೇ ಇದ್ದಾಗ ಅವನು ಮೊಂಡರಾಗ್ತಾನೆ. ಮೊಂಡ ಅಂದರೆ ಮೊಂಡತನ. ಇಷ್ಟೆಲ್ಲ ಕಷ್ಟಪಟ್ಟರು ನಾನು ಏನು ಮಾಡೋಕ್ಕಾಗಲಿಲ್ಲ, ಇನ್ನೇನು ಮಾಡೋದು ಅಂತ ಹೇಳಿ ಮೊದಲು ಪಂಡಿತರ ಸಾಲ ತೀರಿಸೋಕ್ಕೋಸ್ಕರನೇ ಹುಕ್ಕ ಚಿಲಂ ಎಲ್ಲ ಒಡೆದಾಕ್ಬಿಟ್ಟಿದ್ದ, ಅವೆಲ್ಲ ಬಿಟ್ಬಿಟ್ಟಿದ್ದ. ಬರೀ ಒಂಚೂರು ತಂಬಾಕು ತಿನ್ನೋದು ಬಿಟ್ಟರೆ ಎಲ್ಲ ಕಂಟ್ರೋಲ್ ಮಾಡಿಬಿಟ್ಟಿದ್ದ. ಆದರೆ ಈಗ ದುಡ್ಡು ಸಿಕ್ಕರೆ ಮನೆಗೆ ಏನಾದರೂ ಸಾಮಾನು ತೊಗೊಂಡ್ಬರೋದು, ತಿಂಡಿ ತರೋದು ಎಲ್ಲ ಮಾಡ್ತಾಯಿದ್ದೆ. ಈಗ ಪಂಡಿತರಿಂದ ಇದು ಹೆಂಗೂ ಸಹ ಸಾಲನೇ ತಲೆ ಮೇಲಿದ್ರೆ 1 ಮಣ ಏನೋ 10 ಮಣ ಏನೋ ಅನ್ನುವಂಥ ಒಂದು ನಿರಾಶೆ, ಮೊಂಡತನ ಅವನಲ್ಲಿ ಬರುತ್ತೆ. ಪಂಡಿತ ಈ ತಕ್ಷಣ ಏನೂ ಮಾಡಲ್ಲ. ಇದೇ ರೀತಿ 3 ವರ್ಷ ಇನ್ನೂ ಕಳೆಯುತ್ತೆ. ಎಲ್ಲೋ ಶಂಕರ್ ಎಲ್ಲೋ ಕೆಲಸಕ್ಕೆ ಹೋಗ್ತಾ ಇದ್ದ. ಅಷ್ಟೇ ಅಲ್ಲ, ಶಂಕರ್ ಯಾವ ಥರ ಮೊಂಡತನ ಅಂದರೆ ಎಷ್ಟೋ ಸಲ ಕೆಲಸಕ್ಕೆ ಹೋಗದೆ ಇರೋದಕ್ಕೆ ಕಾರಣ ಹುಡ್ತದೆ. ಇವತ್ತು ಯಾಕೆ ನಾನು ಹೋಗಬಾರ್ದು ಅಂತೆಲ್ಲ ತಪ್ಪಿಸ್ಕೊಳ್ಳೋಕ್ಕೆ. ಒಂದಿನ ಹೇಳ್ತಾನೆ, ಏನು ನನ್ನ ದುಡ್ಡನ್ನು ನುಂಗ್ಬಿಡೋಕ್ಕೆ ಪ್ಲ್ಯಾನ್ ಮಾಡಿದ್ಯಾ? ನಾಳೆಯಿಂದ ನನ್ನ ತೋಟಕ್ಕೆ ನನ್ನ ಕಡೆನೂ ನೌಕರರು ಬೇಕಾಗ್ತಾರೆ, ನೀನು ಬಂದು ಕೆಲಸ ಮಾಡು. ಬೇರೆಯವ್ರು ನಿನಗೆ ಜಾಸ್ತಿ ದುಡ್ಡು ಕೊಡ್ಬೋದು, ಆದರೆ ನಾನು ಕೊಡೋಲ್ಲ. ನಾನು ಜಸ್ಟ್ ಸಾಲದ ಬಡ್ಡಿ ತುಂಬಿಸ್ಕೊಳ್ಳೋಕ್ಕೋಸ್ಕರ ನಿನ್ನನ್ನು ಇಟ್ಕೋತೀನಿ. ನಿಜ ಹೇಳಬೇಕಂದ್ರೆ ನನ್ನ ಇಷ್ಟೊಂದು ಸಾಲ ಇಟ್ಕೊಂಡು ನೀನು ಇನ್ನೆಲ್ಲೂ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಾಳೆಯಿಂದ ಬಾ ಅಂತ. ಅವಾಗ ಹೇಳ್ತಾನೆ ಶಂಕರ್, ನಾನು ಏನು ತಿನ್ನಲಿ ಆಗಿದೆ? ಯಾಕೆ ನಿನ್ನ ಹೆಂಡತಿ ಮಕ್ಕಳಿಲ್ವ? ಅವ್ರಿಗೇನು ಕಾಲು ಇಲ್ವಾ ಅವ್ರಿಗೆ? ವರ್ಷಕ್ಕೆ ಒಂದು ಕುರ್ತಾ, ಒಂದು ಕಂಬಳಿ ಮತ್ತು ದಿನಕ್ಕೆ ಅದೆಷ್ಟೋ ಒಂದು ಬೊಗಸೆ ಅಕ್ಕಿನೋ ಎಷ್ಟೋ ಕೊಡ್ತೀನಿ ಅಥವಾ ಗೋಧಿ ಕೊಡ್ತೀನಿ ಅಂತ ಹೇಳ್ತಾನೆ. ಇದು ಗುಲಾಮಿ ಆಯಿತು. ಗುಲಾಮಿಯರು ಅನ್ಕೋ, ಏನಾದರೂ ಅನ್ಕೋ, ಆದರೆ ಇದೆಲ್ಲ ನನ್ನ ಕಡೆ ಸಾಧ್ಯ ಇಲ್ಲ ಅಂತ ವಿಪ್ರ ಮಹಾಜನ್ ಹೇಳ್ತಾರೆ. ಇನ್ನೇನು ಮಾಡೋದು? ಪಂಡಿತರ ಮಾತಿಗೆ ಇನ್ನೊಂದು ಎದುರು ಮಾತಾಡುವಂಥ ಸ್ಥಿತಿ ಇಲ್ಲ. ಶಂಕರ್ ಮರುದಿನದಿಂದ ಅವ್ರ ಮನೆ ಕೆಲಸ ಮಾಡ್ತಾನೆ. ಹೆಂಡತಿ ಮಕ್ಕಳು ಏನಾದರೂ ಏನಾದರೂ ಮಾಡ್ತಾನೆ. ಯಜಮಾನನಾದ ಶಂಕರ್ ಅಂದರೆ ಏನು ಮಾಡೋಕ್ಕಾಗದೆ ಅಸಹಾಯಕನಾಗಿರೋದನ್ನು ನೋಡ್ತಾರೆ, ಅವರು ಅಸಹಾಯಕರಾಗಿ ನೋಡ್ತಾರೆ. ಈ ರೀತಿ ಶಂಕರ್ ಸುಮಾರು 20 ವರ್ಷ ಕೆಲಸ ಮಾಡ್ತಾನೆ. 20 ವರ್ಷಗಳ ನಂತರ ಶಂಕರ್ ಸತ್ತೋಗ್ತಾನೆ. ಆ ನಂತರ ಶಂಕರ್ನ ಮಗನ ತರುಣ ಯುವಕ ಪುತ್ರನನ್ನು ಕರ್ಕೊಂಡ್ಬರ್ತಾರೆ. ನೀನು ನಿನ್ನ ಅಪ್ಪನ ಸಾಲದ ಬಡ್ಡಿ ತುಂಬಿಸೋಕ್ಕೋಸ್ಕರ ಕೆಲಸ ಮಾಡು ಅಂತಾನೆ. ಸೊ ಪ್ರೇಮ್ಚಂದ್ ಹೇಳ್ತಾರೆ, ಇದನ್ನು ಕಪೋಲಕಲ್ಪಿತ ಅನ್ಕೋಬಿಡಿ, ಇದು ತಾನು ಹತ್ತಿರದಿಂದ ನೋಡಿರುವಂಥ ವಾಸ್ತವಿಕ ಚಿತ್ರಣ ಅಂತ ಹೇಳ್ತಾರೆ. ನಮಗೂ ಎಷ್ಟೋ ಸಲ ಪತ್ರಿಕೆಗಳಲ್ಲೆಲ್ಲ ಇಂಥ ಘಟನೆಗಳನ್ನು ಓದುವಾಗ ಅನಿಸುತ್ತೆ. ಪ್ರೇಮಚಂದ್ರ ವಿಶೇಷತೆ ಇದು, ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಯುವಂಥ ಘಟನೆಗಳನ್ನು ಅವರು ಬರೀತಾರೆ. ಇಷ್ಟೇ ನಶಾ. ಇದರ ಬಗ್ಗೆ ನೀವು ಎಂಥ ಪ್ರಶ್ನೆಗಳು ಬಂದರೂ ನೀವು ಆರಾಮಾಗಿ ಬರೀಬೋದು. ಉದಾಹರಣೆಗೆ, ಏನು ನನ್ನ ದುಡ್ಡನ್ನು ನೀನು ನುಂಗ್ಬೇಕು ಅಂದ್ಕೊಂಡಿದ್ಯಾ? ಕ್ಯಾ ಹಡಪ್ನೆ ಕಾ ಇರಾದ ಹೈ ಕ್ಯಾ ಅಂತಾನೆ. ಸಂದರ್ಭಕ್ಕೆ ಸಹ ಸ್ಪಷ್ಟೀಕರಣಕ್ಕೆ ಬಂದಾಗ ಈ ವಾಕ್ಯವನ್ನು ಶಂಕರ್ ನಶಾ ಅನ್ನುವಂಥ ಪಾಠದಲ್ಲಿ ಶಂಕರ್ ಹೇಳುತ್ತಾನೆ. ಪ್ರೇಮ್ಚಂದ್ ಲೇಖಕರು ಬಹಳ ಅರ್ಥಪೂರ್ಣವಾಗಿ ಬರೆದಿದ್ದಾರೆ ಅಂತ ಹೇಳಿ ಆ ಸಂದರ್ಭವನ್ನು 1 ಕಾಲ್ ಶೇರ್ ಸಾಧು ಬಂದಾಗ ತಂದಂಥ ಒಂದು ಉದುರಿ 1 ಕಾಲ್ ಶೇರ್ ಗೋಧಿಯನ್ನು ಅವನಿಗೆ ಉಣಬಡಿಸಿರೋದು, ಆದ ನಂತರ ನಡೆದಂಥ ಘಟನೆಗಳು, 1-2 ಲೈನ್ ಇದನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ.
ಸಂದರ್ಭಕ್ಕೆ ಸಾಥ ಸ್ಪಷ್ಟೀಕರಣ ಆಗುತ್ತೆ. ಎಸ್ಸೆ ಟೈಪ್ ಕ್ವಶನ್ ಬರುತ್ತೆ. ಅದರಲ್ಲಿ ಏನು ಬರುತ್ತೆ, ಸವಾಸೇರ್ ಗೇಹುಕ್ಕೆ ಸಾರ್ ಲಿಖಿಯೇ. ಆವಾಗ ನಿಮಗೆ ಈ ಕಥೆಗಳ ಸುಮಾರು 1-1.5 ಪೇಜ್, ಇದು ನೀವು ತುಂಬ ಬರೆಯೋಕ್ಕೆ ಹೋದರೆ 10 ಪೇಜ್ ಬರಬಹುದು, ಅಷ್ಟೆಲ್ಲ ಬೇಕಾಗಿರಲ್ಲ. ಸೊ ಈಗ ನಾನು ಇದನ್ನೇ ನಿಮಗೆ ಹಿಂದಿಯಲ್ಲಿ ಹೇಳ್ತೀನಿ. दोस्तों, प्रेमचंद हिंदी साहित्य के श्रेष्ठ लेखकों में से एक है. लगभग 300 से ज्यादा कहानियां लिखी हैं. उनकी सभी कहानियों को महान सरोवर वॉल्यूम 1 to 3 जैसे अलग अलग भागों में देख सकते हैं. ग्रामीण परिवेश में होने वाले घटनाओं का चित्रण काफी वास्तविक रूप में चित्रित करने में प्रेमचंद अत्यंत माहिर है. ಅಂದ್ರೆ ಬಹಳ ಶ್ರೇಷ್ಠ, ಬಹಳ ಪ್ರಭಾವಪೂರ್ಣ. इसमें शंकर नाम के एक किसान था एक गांव में. बहुत सरल व्यक्ति, धोखा देना, छल वगैरह वो नहीं जानता. पैसा है तो का, नहीं है तो छबेना, मूंगफली वगैरह खा के पानी पी के सोने वाला बहुत सरल व्यक्ति. ऐसे शंकर के घर में एक दिन एक साधु आता है. ಶಂಕರ್ घर में देखता है जौ के अलावा कुछ नहीं है. ಜೋಳದ ಹಿಟ್ಟಿನ ಹೊರತಾಗಿ ಇನ್ನೇನೂ ಇಲ್ಲ. ತಾನೇನೋ ನೀರು ಕುಡಿದು ನಿದ್ದೆ ಮಾಡ್ತೀನಿ, ಆದರೆ ಬಂದ ಅತಿಥಿ उसको मैं क्या कहूं, तुरंत वे शंकर अगल बगल के घर में जाके पहुंचता है, कहता है गेहूं है क्या. किसी के घर में नहीं, सब गरीब लोग हैं, मामूली से लोग हैं. लेकिन उस गांव में एक महाजन विप्र यानी ब्राह्मण के घर में उसको मिलता है. 1.25 सेर गेहूं लेके आता है और पत्नी को देता है. पत्नी उससे पीसती है, हिट मारताड़ा माड़ी, रात में उसको रोटी वगैरह बना के उस साधु को खिलाते हैं. साधु मजे से खाता है, रात में आराम से सोता है और अगले सुबह जाते समय इनको आशीर्वाद करके चले जाते हैं. देखने में बहुत सरल घटना है, मामूली सी घटना है. और इस घटना के कारण, ಈ ಘಟನೆಯಿಂದಾಗಿ ಶಂಕರನಿಗೆ ಬಹಳ ಕಷ್ಟವನ್ನ, ಗುಲಾಮಿಯನ್ನೇ ಮಾಡಬೇಕಾಗತ್ತೆ ಮುಂದೆ. शंकर तम मंगल दोनों, शंकर और शंकर के भाई दोनों एक साथ रहते हैं. 5 बीघा जमीन, यानी बहुत ज्यादा नहीं, एकड़ वगैरह नहीं, कुछ 5 कुंटा वगैरह. दोनों मिलकर छोटे मोटे फसल उगाते थे. लेकिन अब मंगल और ये दोनों अलग हो गए. दोनों घर में अलग अलग चूल्हा, ಬೇರೆ ಬೇರೆ ಅಡಿಗೆ, ಬೆಂಕಿ, ಒಲೆ, ಚೂಲ ಅಂತಂದ್ರೆ. शंकर बड़े दुख, शंकर काफी दुखी महसूस करते हैं. दोनों रक्त संबंधी अब अलग अलग हो गए. एक के घर उत्सव रहेगा, दूसरे घर मातम. ಮಾತಮ್ ಅಂತಂದ್ರೆ ಯಾರಾದ್ರೂ ಸತ್ತಾಗ ನಡೆಯುವಂತ ದುಃಖದ ಶೋಕಾಚರಣೆ. बड़ा दुख व्यक्त करता है. ऐसे ही दिन गुजरती है. 7 साल गुजर गए, 7 ವರ್ಷ कलित. एक दिन रास्ते में टोकता है पंडित. अब पंडित 7 साल गुजर गए, अब वो महाजन बन गया, बड़े आदमी बन गया. क्यों रे शंकर, तुम्हें मुझे 5 मन गेहूं देना है, 5 ಮಣ ಗೋಧಿ ಕೊಡ್ಬೇಕು ನೀನು. पंडित, मैं कब लिया? इस नियत के कारण ही तुम्हें खाने पीने को नहीं मिल रहा है. ये ಕೆಟ್ಟ ನಿಯತ್ತಿನಿಂದ ನಿನಗೇನು ಸಿಗ್ತಾ ಇಲ್ಲ. याद दिलाता है जो 7 साल पहले की घटना. तब शंकर कहता है, हाँ हाँ लिया जरूर. जब भी पोते पन्ना जातक वगैरह ಕೇಳಿದಾಗ जरूर मैं कुछ न कुछ दिया, ಏನಾದರೂ ಕೊಟ್ಟಿದ್ದೀನಿ ನಿಮಗೆ. फसल ಬಂದಾಗ, ಕಲಿಹಾನಿ के दिनों में मैं 5 पसेरी 1.5 पसेरी यानी 1/4 सेरना 5 पट्टू 5 पसेरी दे दिया. सॉरी 5 नहीं, 1.5 पसेरी. इसका मतलब है 7-8 टाइम्स ऑफ द 1.25 सेर गेहूं, यानी इतना लेके आया था, इतना दे दिया. हाँ हाँ ಕೊಟ್ಟಿರುವೆ ನೀನು, दिया होगा. लेखा जो ಇನ್ನು ಒಂದೊಂದು ಕಣನು ಅಕೌಂಟ್ ಅಲ್ಲಿ, बख्शिश 100 उसके कोई हिसाब नहीं. इसलिए वो अकाउंट है मेरे बही खाते में, यानी मेरे अकाउंट बुक में तेरा नाम लिखा हुआ है. 5 ಮಣ ಕೊಡಬೇಕು ನೀನು, 5 ಮण देना है 7 साल में. या क्यों बे पंडित, नाराज होता है शंकर. ಯಾಕಪ್ಪ पंडित ನೀನು ನನಗೆ ಹೆಂಗ್ ಸತಾಯಿಸ್ತಾ ಇದೀಯಾ. देखो
नहीं दोगे तो तुम्हें अगले स्वर्ग में देना होगा, ऐसे कहते हैं। लेकिन शंकर बहुत सरल व्यक्ति, यदि वो लॉजिक जानता है, वो चतुर होता तो जरूर कह सकता था मैं स्वर्ग में ही दूंगा। आदरे शंकर आतर हेळಲ್ಲ, वो ऐसा नहीं कहता। वो यही समझता है, आज मैं जो समस्या में हूं, ಇವತ್ತು ನಾನೇನು ಸಮಸ್ಯೆಯಲ್ಲಿದ್ದೀನಿ, ಖಂಡಿತ ಇದು ಪೂರ್ವಜನ್ಮದ ಪಾಪದ ಫಲ। ಮತ್ತೆ ಈಗ अब यदि उसके बही खाते में ಅವನ ಬ್ರಾಹ್ಮಣನ ಅಕೌಂಟ್ ಬುಕ್ ಅಲ್ಲಿ ನನ್ನ ಹೆಸರು ಉಳ್ಕೊಂಡು ಬಿಟ್ರೆ ನಾನು ಮುಂದಿನ ಜನ್ಮಕ್ಕೂ ಕಷ್ಟಪಡಬೇಕಾಗುತ್ತೆ। अगले जन्म में भी मुझे समस्या होगी। अगले जन्म के लिए कांटा क्यों बोऊं? कांटा ಅಂದ್ರೆ ಈಗ ಮುಂದಿನ ಜನ್ಮಕ್ಕೋಸ್ಕರ ಈಗಲೇ ಯಾಕೆ ಮುಳ್ಳನ್ನು ಹಾಕಲಿ? ऐसे सोच के नहीं नहीं मैं दूंगा, कल ही आके उसका हिसाब किताब का अकाउंट यानी कागजात बना लो, बॉन्ड पेपर बना दो, कहते हैं। और अगले दिन बेचारा शंकर पहुंचता है और हिसाब, मार्केट हिसाब से उसको 60 रुपए का लेटर लिखना पड़ता है और 3% सूद यानी इंटरेस्ट 3% अलग, और 1 साल में यदि वह नहीं देगा तो 2.5% और अलग। हैरान होता है शंकर, कहता है क्यों वे पंडित, इतने साल क्यों इंतजार किया? कभी भी तुम कह सकते थे, कितने बार मैं दिया, केवल मैं बोला नहीं। प्रेमचंद कितने अच्छी तरह से, प्रेमचंद ಎಷ್ಟು ಚೆನ್ನಾಗಿ ಹೇಳ್ತಾರೆ, ಒಂದು ಕಾಲ್ ಶೇರ್ ಬದಲು 5 ಪಟ್ಟು ಅಂದ್ರೆ ಫಸಲ್ ಬಂದಾಗ ಆ ಬ್ರಾಹ್ಮಣ ವರ್ಷದಲ್ಲಿ 2 ಸಲ ಜನರಿಂದ ಕಾಣಿಕೆಯನ್ನು ತಗೊಳ್ತಾರೆ ಫಸಲ್ ಬಂದಾಗ, ಆವಾಗ ಒಂದು ಹೇಳಿದ್ರೆ ಆಗಿತ್ತು, ಒಂದು ಕಾಲ್ ಶೇರ್ ಬದಲು ನಾನು ನಿಮ್ಗೆ ಆದ್ರೆ 5-6 ಪಟ್ಟು ಕೊಡ್ತಾ ಇದ್ದೀನಿ ಅಂತ ಹೇಳಿಲ್ಲ। वो समझ जाएंगे, और तिड़कोता रहे। यही गलती के कारण उसको जिंदगी भर बहुत कष्ट उठाना पड़ता है। यही नहीं, उसका बेटे को भी और मकनी सह कष्ट आगते हैं। काफी मेहनत करते हैं शंकर, अब जी तोड़ मेहनत करते हैं। पहले वो चिलम वगैरह जो रखा था, तंबाकू पीता था, वो सब कम किया, केवल थोड़ा तंबाकू, बाकी वो और कुछ जो उसकी लग्जरी था यानी ऐशाराम यानी बहुत ज्यादा नहीं, जो छोटे मोटे था वो सब बंद कर देते हैं। केवल बेटे के लिए रोटी बनाई जाती घर में, और कुछ नहीं, और कपड़े भी बहुत कम। ಎಷ್ಟು ಚಕೋತಿ भी डालने के लिए एक लिमिट होती है, ಚಕೋತಿ यानी ತೇಪೆ ಹಾಕೋಕ್ಕೂ ಒಂದು ಲಿಮಿಟ್ ಇರುತ್ತೆ। इतना कोशिश करता है, इष्टों प्रयत्न ಮಾಡ್ತಾನೆ, अंत में 1 साल में वो 60 रुपए संग्रह करता है और पंडित के सामने रखता है। पंडित आश्चर्यचकित हो जाते हैं, आश्चर्य आಗುತ್ತೆ पंडितರಿಗೆ, ಎಲ್ಲಿಂದ 60 रुपए तಗೊಂಡು ಬಂದೆ, ಈ ಬಹಳ मजूरी ಚೆನ್ನಾಗಿ ಸಿಕ್ತು, अच्छी मजूरी मिली। कहते हैं नहीं मैं नहीं पाल सकता, लेकिन सूद कहाँ, 15 रुपए देना है। 60 रुपए लेके आए, ये रख लीजिए, और 15 रुपए कोशिश करूंगा, मैं भागूंगा थोड़े ही, तुम भाग जाओगे या कुछ ना, मुझे मालूम नहीं। ऐसे लोग नहीं मैं पालता, देना हो तो पूरा पैसे दो, कोड़ो दे पूर्ति कोड़ो। अब सांझ की सेटियां भी भरोसा नहीं कहाँ है, पैसे ಸಾಲ वगैरह ಕೊಡುವಂತ ದೊಡ್ಡ ಮನುಷ್ಯರು ಸಹ ಇಷ್ಟೊತ್ತಿಗೆ ಎಲ್ಲಿದ್ದಾರೋ ಗೊತ್ತಿಲ್ಲ। लेकिन तुम चाहे तो रख सकते हो या लेके जा सकते हो, 60 रुपए ಇಡು ಇಲ್ಲ ತಗೊಂಡೋಗು, मुझे कोई फर्क नहीं पड़ता, ನನಗೆ ಇದರಲ್ಲಿ ಏನು ಅಂತರ ಇಲ್ಲ ಅಂತ ಹೇಳಿ ಸಾಗಾಗ್ತಾರೆ। ಶಂಕರ್ನ ಮನಸ್ಸಿನಲ್ಲಿ ಮೊಂಡತನ उत्पन्न आगते। इतने सारे काम करने के बावजूद भी, जी तोड़ मेहनत करने के बावजूद भी मैं सिर्फ 60 रुपए ही दे सका और सूद नहीं दे सका। वो बहुत दुखी भी होते हैं। और ठीक है, जब बोझ लाना ही है, ಸಾಲ ಹೊರೆ ಹೊತ್ಕೊಳ್ಳೋದೇ ಇದೆ ಅಂದ್ರೆ 1 ಮಣ ಏನು 10 ಮಣ ಏನು, ऐसे सोच के वो उनके बारे में सोचना बंद कर देता है। जो मिला पैसे मजूरी, ಏನಾದ್ರೂ मजूरी ಸಿಕ್ಕರೆ ಹೆಂಡತಿ ಮಕ್ಕಳಿಗೆ ಬಟ್ಟೆ ಗಿಟ್ಟೆ ದುಡ್ಡು ತಿಂಡಿ ಸಾಮಾನು ಎಲ್ಲ ತರೋದು ಶುರು ಮಾಡ್ತಾನೆ, सब कुछ लेके आता है, लेकिन उसे भूल जाता है। ऐसे ही 3 साल और गुजर जाती। पंडित अच्छे शिकारी की बात इंतजार करता है, पहले चौखाना उसके हिसाब में नहीं। ಶಿಕಾರಿ ಮಾಡ್ಬೇಕಂದ್ರೆ ಮೊದಲೇ ಆವಾಜ್ ಮಾಡಿದ್ರೆ ಹಿರಣ್ ಅಂತಂದ್ರೆ ಚಿಗರೆ, ಜಿಂಕೆ ಓಡೋಗ್ಬಿಡ್ಬೋದು। ಶಿಕಾರಿ ಏನ್ ಮಾಡ್ತಾನೆ, ಆವಾಜ್ ಮಾಡದೆ ಹೋಗ್ತಾನೆ। ಹಾಗೆ 3 ವರ್ಷ ಮತ್ತೆ ಕಳಿಯುತ್ತೆ, ಇದ್ರ ಮಧ್ಯದಲ್ಲಿ ಒಂದ್ಸಲನೂ पंडितರು ಮಾತಾಡೋದಿಲ್ಲ, इसके तगाजा नहीं करते। और 3 साल और गुजरती। शंकर निंदु साल 120 रुपए आಗಿದೆ, 120 रुपए हो गया। और याद रखना, मैं इतने भरोसा मैं नहीं रख सकता किसी पर, इतने भारी रकम 120 रुपीज। देखिए 100 सेर गेहूं अतिथि को खिलाया था। और याद रखना, ನನ್ನ ಹೊಲದಲ್ಲೂ ಕೆಲಸ ಮಾಡಕ್ಕೆ ಜನ ಬೇಕಾಗ್ತಾರೆ। कल से तुम और कहीं नहीं जा सकते हो, ನಾಳೆಯಿಂದ ನೀನು ಇನ್ನೆಲ್ಲೂ ಹೋಗಕ್ಕೆ ಸಾಧ್ಯ ಇಲ್ಲ, ನನ್ನ ಹೊಲದಲ್ಲೇ ಕೆಲಸ ಮಾಡಬೇಕು।
मालिक की गुलामी हो गए। तुम चाहे कुछ भी समझो, लेकिन मैं तुम्हें छोड़ नहीं सकता। एक्चुअली मुझे गरज नहीं, बाकी लोग तुम्हें रोज 8 आने देते होंगे, मैं उतने नहीं दूंगा। हर दिन खाने के लिए कुछ दूंगा, और साल में एक कंबल और एक अच्छे पैसे वगैरह मिले तो एक कुर्ता भी बना दूंगा, ಒಂದು ನಿಲುವಂಗಿ ಕೂಡ ಮಾಡಿಕೊಡ್ತೀನಿ। ಕಲ್ से आना। ಬೇಚಾರ ಶಂಕರ್ ಕಲ್ से ಅಂದ್ರೆ ನೆಕ್ಸ್ಟ್ ಮರುದಿನದಿಂದ पंडितर मने ಹೊಲದಲ್ಲಿ ಕೆಲಸ ಮಾಡ್ತಾನೆ। और ಹೆಂಡತಿ ಮಕ್ಕಳು, उसकी बीवी और बच्चे चुपचाप देखते हैं, असहाय होकर, असहायಕರಾಗಿ ನೋಡ್ತಿರ್ತಾರೆ, ಏನು ಮಾಡೋಕ್ಕಾಗಲ್ಲ। शंकर को भी काफी दुख होता है। अंत में एक 20 साल तक इसी तरह मजदूरी करता है, 20 ವರ್ಷ ಹಿಂಗೆ ಕೆಲಸ ಮಾಡ್ತಾನೆ। 20 साल बाद वो मर जाता है। पंडित और सताना नहीं चाहते हैं, लेकिन उसकी जवान बेटी को पकड़ते हैं, उसकी गर्दन पकड़ते, कल से आके काम कर। और बेचारा जवान बेटा भी आके काम करना शुरू करते हैं। एक छोटी सी विचार को लेके, यानी ये ग्रामीण परिवेश में ऐसा होता है। प्रेमचंद ಹೇಳ್ತಾರೆ, ಇದನ್ನ ಕಪೋಲು ಕಲ್ಪಿತ ಅನ್ಕೋಬೇಡಿ, ಇದು वास्तविक चित्रण हल्लीगाड़े होಗುವಂತ ನಡೆಯುವಂತದ गांव में होने वाले एक घटना है। काफी सुंदर ढंग से वो लिखे हैं। देखिए, मैं विद्यार्थियों से मैं आपको यही कहना चाहता हूँ, चाहे कैसे भी आए, इसका सारांश वही है। एक अतिथि आया, उसके लिए गेहूं, 1.25 सेर गेहूं लेके आए, और ये फसल आते समय उनको उसके 5 गुना यानी 5 टाइम्स दे दिए, लेकिन बोले नहीं। ये इंपॉर्टेंट है। ಮಹಾಶಯ, 1 ಸೇರ್ ತಗೊಂಡು ಬಂದಿದ್ರೆ ಪ್ರತಿಫಲವಾಗಿ ಇದರ 5 ಪಟ್ಟು ಕೊಡ್ತಾ ಇದ್ದೀನಿ ಅಂತ ಹೇಳಿಲ್ಲ। ಅದರಿಂದ ಅವರಿಗೆ जीवन भर गुलामी करना पड़ता है, जीवन पूर्ति। आपको जो भी शंका है आप पूछ सकते हैं, संकोच मत कीजिए, बहुत सरल कहानी है। प्रणाम।